ಹಾ ವಾಸನ, ಬೆಳಿಗ್ಗೆಯಿಂದ ನಾನು ನಿಮಗೆ ಕಾಲ್ ಮಾಡ್ತಿದ್ದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವತ್ತು ಶುಕ್ರವಾರ ಅಲ್ಲೇನಯ್ಯ, ಪೂಜೆ ಮಾಡ್ತಾ ಇದ್ದೆ. ಸರಿ, ಏನು ವಿಶೇಷ ಫೋನ್ ಮಾಡಿದ್ದೆ? ದೇವಸ್ಥಾನಕ್ಕೆ ಹೋಗೋದು, ದೇವ್ರ ಹತ್ರ ವರ ಕೇಳಕ್ಕೆ, ನಿಮ್ಮ ಹತ್ರ ಬರೋದು ಸಾಲ ಕೇಳೋದಕ್ಕೆ. ಅದು ಬಿಟ್ರೆ ಇನ್ನೇನಿರುತ್ತೆ ವಾಸಣ್ಣ. ಏನಂತ? ಪರವಾಗಿಲ್ವೇ, ಮಾವನ್ಗೀಗ ಆಗಿದೆ ಅಂತ ಗೊತ್ತಾದ ತಕ್ಷಣ ಓಡೋಡ್ ಬಂದ್ಬಿಟ್ಟಿದ್ಯಾ? ಮಾವನ್ ಬಗ್ಗೆ ಇಟ್ಕೊಂಡಿರೋ ಪ್ರೀತಿ ಕಾಳಜಿ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಅತ್ತೆ ಮಾವ ಅಂದ್ರೆ ತಂದೆ ತಾಯಿ ಸಮಾನ ಅಲ್ವಾ? ಅವ್ರಿಗೆ ಹೀಗಾಗಿದೆ ಅಂದ್ಮೇಲೆ ಟೆನ್ಷನ್ ಆಗದೆ ಇರುತ್ತಾನಿತ. ನೀನ್ ಓಡೋಡ್ ಬಂದಿದ್ ನನ್ಗೇನ್ ಆಶ್ಚರ್ಯ ಆಗ್ತಿಲ್ಲ. ಆದ್ರೆ ಮುಂಬೈನಲ್ಲಿ ಕಾನ್ಫರೆನ್ಸ್ ಅಲ್ಲಿ ಇದ್ದ ನಮ್ಮ ಅಣ್ಣ ಓಡೋಡ್ ಬಂದ ನೋಡು, ಅದು ಪಂಚೆ ಶರ್ಟ್ ಅಲ್ಲಿ. ಅದು ನನಗಿನ್ನೂ ನಂಬಕ್ ಆಗ್ತಾ ಇಲ್ಲ. ಮುಂಬೈಯಿಂದ ನಿಮ್ ಮನೆಗ್ ಬಂದು ಅಲ್ಲಿಂದ ನಿನ್ನ ಹಾಸ್ಪಿಟಲ್ ಕರ್ಕೊಂಡ್ ಬರ್ತಾ ನೋಡು, ಅದು ದೊಡ್ಡ ಮಿರಾಕಲ್ಲೇ ಅಲ್ವಾ? ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಅನಿತಾ, ಅದು ಹಾಸ್ಪಿಟಲ್ ಬರೋಕೆ ಅಂತಾನೆ ಈ ರೀತಿ ರೆಡಿಯಾಗಿ ಬಂದ್ಯಾ ಪಲ್ಲವಿ? ಅನಿತಾ, ನಾವು ನನ್ನ ಕಣ್ ತಪ್ಸಿ ಎಲ್ರು ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದೀರಾ? ಏನ್ ಹೇಳ್ತಿದ್ಯಾ? ಈ ಅನಿತಾ ಕಣ್ ತಪ್ಸಿ ನೀನ್ ಸಂಸಾರ ಶುರು ಮಾಡ್ಬೇಕು ಅನ್ನೋ ಕಾರಣಕ್ಕೆ ತವ್ರ ಮನೆಗ್ ಹೋದ್ರೆ ಈ ಅನಿತಂಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅನಿತಾ, ಅದ್ ಹಾಗಲ್ಲ. ನನಗ್ ಗೊತ್ತಾಗಲ್ಲ ಅಂತ ಖುಷಿಯಾಗಿದ್ರಿ ಅಲ್ವಾ? ಆದ್ರೆ ಈ ಅನಿತಾಗೆ ನೀವಿಡೋ ಪ್ರತಿಯೊಂದು ಹೆಜ್ಜೆನೂ ಗೊತ್ತಾಗತ್ತೆ. ಕಳ್ಳ ಎಷ್ಟೇ ಚಾಣಾಕ್ಷತನದಿಂದ ಕಳ್ತನ ಮಾಡಿದ್ರು ಒಂದಲ್ಲ ಒಂದು ಕ್ಲೂ ಬಿಟ್ಟಿರ್ತಾನೆ ಅನ್ನೋ ಹಾಗೆ ನೀನೇ ನಿನ್ ಇನ್ಫಾರ್ಮೇಶನ್ ನ ಕೊಟ್ಬಿಟ್ಯಲ್ಲ. ಸ್ಟೇಟಸ್ಗೆಲ್ಲ ಹಾಕಿ ನಿಮ್ ನಾಟಕನ ಗೊತ್ತಾಗೋ ಹಾಗೆ ಮಾಡ್ದಲ್ಲ ಪಲ್ಲವಿ. ಏಯ್, ನನ್ನ ಯಾಮಾರ್ಸಿ ಶಾಸ್ತ್ರ ಮಾಡ್ಕೊಳ್ಳೋದಕ್ಕೆ ನಿಮ್ ಮನೆಗ್ ಹೋಗ್ತೀಯಾ? ಏನು ನಿಮ್ಮ ಅಣ್ಣನ್ ಸಪೋರ್ಟ್ ಇದೆ, ಅವನು ಬಂದು ಹೆದರ್ಸ್ತಾ ಅಂದ ತಕ್ಷಣ ನಾನು ಭಯ ಪಟ್ಟೆ ಅನ್ಕೊಂಡು ಇದನ್ನೆಲ್ಲ ಪ್ಲಾನ್ ಮಾಡ್ತೀಯಾ? ಪ್ಲಾನ್ ಮಾಡ್ತೀಯೇನೆ? ಅನಿತಾ, ಅದೇನಾಯ್ತು ಅಂದ್ರೆ ಇದ್ರಲ್ಲಿ ನಮ್ಮ ಮನೆಯವರು ನಿಮ್ ಮನೆಯವರು ಇಬ್ರು ಶಾಮೀಲಾಗಿದ್ದಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವತ್ತು ನೀನು ಪ್ಲಾನ್ ಮಾಡ್ಕೊಂಡು ನಮ್ಮನೇಲೆ ಸಂಸಾರ ಶುರು ಮಾಡ್ಬೇಕು ಅನ್ಕೊಂಡಾಗ್ಲೆ ಬೆಡ್ ಮೇಲೆ ತುರ್ಕೆ ಪುಡಿ ಹಾಕಿ ಇಂಥ ಪ್ರಯತ್ನಕ್ಕೆ ಮತ್ತೆ ಕೈ ಹಾಕಬೇಡ ಅಂತ ಸ್ಯಾಂಪಲ್ ತೋರಿಸಿ ಎಚ್ಚರಿಕೆ ಕೊಟ್ಟಿದ್ದೆ ತಾನೆ? ಇಲ್ಲ ಅನಿತಾ, ನಾನು ಮಾತಾಡ್ತಿರ್ಬೇಕಾದ್ರೆ ಸುಮ್ಮನೆ ಕೇಳಿಸ್ಕೋಬೇಕು ಅಷ್ಟೇ. ಒಂದು ತಿಳ್ಕೊ, ಮತ್ತೆ ಇಂಥ ವ್ಯರ್ಥ ಪ್ರಯತ್ನ ಮಾಡೋದಕ್ಕೆ ಹೋಗ್ಬೇಡ. ಅಣ್ಣ, ನಾನು ಕಾಲೇಜಿಗೆ ಹೋಗ್ಬರ್ತೀನಿ. ಅದೇ ಬೆಳಗ್ಗೆ ಫೀಸ್ ವಿಷಯನ ಸ್ವಲ್ಪ ನೆನಪು ಮಾಡು ಅಂತ ಹೇಳಿದಲ್ಲ. ಸಾರಿ ಸಂಗೀತ, ಕಾಲೇಜ್ ಫೀಸ್ಗೆ ಅಂತ ಎತ್ತಿಟ್ಟಿದ್ದ ದುಡ್ಡನ್ನ ಹಾಸ್ಪಿಟಲ್ ಬಿಲ್ ಕಟ್ಟಬೇಕಾಗಿರೋ ಪರಿಸ್ಥಿತಿ ಬಂತು. ಅಲ್ಲ ರಾಘು, ಹಾಸ್ಪಿಟಲ್ ಬಿಲ್ ಕಟ್ಲಿಕ್ಕೆ ಆಗದಷ್ಟು ಬಡತನ ಅವರಿಗೆ? ಬರ್ತನ ಅಂತಲ್ಲ ದೊಡ್ಡಪ್ಪ, ಗಾಬ್ರಿಲಿ ಮನೆಯಿಂದ ಹೊರಟೋರು, ಅವ್ರು ಯಾರೂ ದುಡ್ಡು ತಂದಿಲ್ಲ. ಮಿಥುನ್ ಇಲ್ಲಿಂದ ಹೊರಟೋನು ಆನ್ಲೈನ್ ಪೇಮೆಂಟ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಅವ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅದಕ್ಕೋಸ್ಕರ ನಾನೇ ಹಾಸ್ಪಿಟಲ್ ಬಿಲ್ ಕಟ್ಟಬೇಕಾಗಿರೋ ಪರಿಸ್ಥಿತಿ ಬಂತು. ಹಾಗಂತ ಸುಮ್ಮನಾಗ್ಬಿಟ್ರೆ ಇವಳು ಕಾಲೇಜ್ ಫೀಸ್ಗೆ ಏನ್ ಮಾಡ್ತೀಯ ರಾಘು? ಫೈನ್ ಕಟ್ಟಿ ಫೀಸ್ ಕಟ್ಟೋದಕ್ಕೆ ನಾಳೆವರೆಗೂ ಟೈಮ್ ಇದೆ. ಅಷ್ಟ್ರಲ್ಲಿ ನಾನು ದುಡ್ಡು ಅರೇಂಜ್ ಮಾಡ್ತೀನಿ, ನೀವು ಯಾರೂ ತಲೆ ಕೆಡ್ಸ್ಕೊಬೇಡಿ. ಸಂಗೀತ, ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿ ಕಾಲೇಜ್ಗೆ ಹೋಗ್ಬಿಡ್ಬಿಡು. ಸರಿ ಅಣ್ಣ. ಅಮ್ಮ, ಅಜ್ಜಿ, ದೊಡ್ಡಪ್ಪ, ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ಒಳ್ಳೇದಮ್ಮ, ಹುಷಾರಾಗಿ ಹೋಗ್ಬಿಟ್ ಬಾ. ದೊಡ್ಡಪ್ಪ, ನಾನೊಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಒಂದ್ ಕಡೆ ತಂಗಿ ಸಂಸಾರ ಶುರುವಾಗ್ಲಿಲ್ಲ ಅನ್ನೋ ಚಿಂತೆ, ಇನ್ನೊಂದ್ ಕಡೆ ಇನ್ನೊಬ್ಬ ತಂಗಿ ಫೀಸ್ ಕಟ್ಟಕ್ ಆಗ್ತಾ ಇಲ್ವಲ್ಲ ಅನ್ನೋ ಚಿಂತೆ. ಇದನ್ನೆಲ್ಲ ಅದ್ ಹೇಗ್ ನಿಭಾಯಿಸ್ತಾನೋ ಏನೋ, ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ಮತ್ತೆ ಸಮಸ್ಯೆಗಳು ಬರ್ತಾ ಇದ್ದಾವೆ. ಅದು ಏನಾಯ್ತೋ ಏನೋ ಅರ್ಥನೇ ಆಗ್ತಾ ಇಲ್ಲ. ರಾಯ್, ಬೇಗ ಮೀಟಿಂಗ್ ಅರೇಂಜ್ ಮಾಡು. ಆ ಡ್ರೈವರ್ ಕರೆಕ್ಟ್ ಟೈಮಿಗೆ ಇಲ್ಲಿರೋದಕ್ಕೆ ಹೇಳು. ನಾನು ರೆಡಿ ಆಗಿದ ತಕ್ಷಣ ಹೊರಡ್ಬೇಕು.
ನೀನೇನೇ ಪ್ರಯತ್ನ ಮಾಡಿದ್ರು ನನ್ನ ಜಾನ್ಸಿ ಮದ್ವೆ ಮಾಡ್ಸಕ್ ಆಗ್ತಿಲ್ಲ ಅಲ್ವಾ? ಹುಸಿ ನೀವ್ ಏನೇ ಕತೆ ಕಟ್ಟಿದ್ರು ಜಾನ್ಸಿ ಅದನ್ನ ಕೇರ್ ಕೂಡ ಮಾಡ್ತಾ ಇಲ್ಲ. ಒಂದು ಕಡೆಯಿಂದ ನೀನು ನಿಮ್ಮ ಅಪ್ಪನ ಬಾಯಿನ ಮುಚ್ಚಿಸ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಅದೇ ನಿಮ್ಮಪ್ಪ ಜಾನ್ಸಿ ಕಣ್ಣನ್ನ ತೆರೆಸ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಅವ್ರಿಗೆ ಸಕ್ಸಸ್ ಸಿಗುತ್ತೆ ಅನ್ನೋ ಹಾಗೆ ಜಾನ್ಸಿಗೆ ನಿರ್ಬೇರೆ ವಾಪಸ್ ಬರ್ತಾ ಇದೆ. ಸೊ ಏನ್ ಮಾಡ್ಬೇಕು ಅಂತಿದ್ಯಾ? ಇಷ್ಟೆಲ್ಲ ಮಾಡಿರೋ ತುಳಸಿ ಮುಂದೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ದೆ ಇರ್ತಾಳೆ ಅಂತ ಅನ್ಕೊಂಡಿದ್ಯಾ? ಅದೇ ವಾಟ್ ನೆಕ್ಸ್ಟ್ ಅಂತಾನೆ ಕೇಳ್ತಿರೋದು ಮಾಮ್. ಯಾಕಂದ್ರೆ ಜಾನ್ಸಿಗೆ ಏನಾದ್ರೂ ನೆನಪು ಬಂದ್ರೆ ಎಲ್ಲಾ ಕತೆನೂ ಮುಗ್ದೋಗುತ್ತೆ. ಪ್ರಣವ್, ಇವಾಗ ನಮ್ಗಿರೋ ಪ್ರಾಬ್ಲಮ್ ಜಾನ್ಸಿ ಅಲ್ಲ ಕಣ, ಆ ರಾಘವೇಂದ್ರ. ಅದೇ ಮಾಮ್ ನಾನು ಹೇಳ್ತಿರೋದು. ಈ ರಾಘು ಜಾನ್ಸಿ ಜೊತೆನೆ ಇದ್ದಾನೆ. ಇವಾಗ ಅವನು ಹಳೆ ನೆನಪುಗಳನ್ನೆಲ್ಲ ತರ್ಸೋದಕ್ಕೆ ಪ್ರಯತ್ನ ಪಡ್ದೇ ಇರ್ತಾನ. ಅವನ ಆಫೀಸಲ್ಲಿ ಉಳ್ಕೊಂಡ್ರೆ ತಾನೆ ಅವನ ಪ್ರಯತ್ನ ಮಾಡೋದು. ಅಂದ್ರೆ ಏನ್ ಮಾಡ್ತೀಯ ಮಾಮ್? ಮೊದ್ಲು ಅವನಿಗೆ ಆ ಡ್ರೈವರ್ ಪೋಸ್ಟ್ ಇಂದ ಗೇಟ್ ಪಾಸ್ ಕೊಡಿಸ್ತೀನಿ. ಆಮೇಲೆ ನಮ್ ಕೆಲ್ಸ ಈಸಿ ಆಗುತ್ತೆ. ಈಸಿ ಆಗುತ್ತೆ ನಿಜ, ಆದ್ರೆ ರಾಘುಗೆ ಗೇಟ್ ಪಾಸ್ ಕೊಡೋದು ಕಷ್ಟ. ಕಷ್ಟ ನಷ್ಟ ಅಂತ ನೋಡೋದಿಕ್ಕೆ ಈ ತುಳಸಿ ರೆಡಿ ಇಲ್ಲ. ಏನಾಗುತ್ತೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ವೇಟ್ ಅಂಡ್ ವಾಚ್. ಗುಡ್ ಮಾರ್ನಿಂಗ್ ಮೇಡಮ್. ಅಮೌಂಟ್ ಏನಾದ್ರು ಟ್ರಾನ್ಸ್ಫರ್ ಮಾಡ್ಬೇಕಿತ್ತಾ? ನೋ, ಇವಾಗ ಅದ್ರ ಅವಶ್ಯಕತೆ ಇಲ್ಲ. ಮತ್ತೇನಾದ್ರೂ ಕೆಲಸ ಆಗ್ಬೇಕಿತ್ತಾ ಮೇಡಮ್? ಅದಕ್ಕೆ ನಾನು 6 ತಿಂಗಳು ಹಿಂದೆ ನಿನಗೆ ನಮ್ಮ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಸೇರಿಸಿದ್ದು ಅಂತ ನೀನ್ ಮರ್ತಿಲ್ಲ ತಾನೆ? ಅದನ್ನ ಹೇಗ್ ಮರೆಯಕ್ಕಾಗುತ್ತೆ ಮೇಡಮ್? ನನ್ ಜನ್ಮ ಇರುವವರೆಗೂ ಆ ನಿಮ್ ಋಣನ ತೀರ್ಸಕ್ಕಾಗಲ್ಲ. ನೋಡು, ಯಾರೇ ಆದ್ರೂ ಆ ಋಣದ ಭಾರನ ಜಾಸ್ತಿ ದಿನ ತಲೆ ಮೇಲೆ ಹೊತ್ಕೊಳ್ಬಾರ್ದು. ಅವಕಾಶ ಸಿಕ್ಕಾಗ ಆ ಋಣನ ತೀರಿಸ್ಬಿಡ್ಬೇಕು, ಭಾರ ಇಳಿಸ್ಕೊಳ್ಬೇಕು. ಅಂತ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಇಳಿಸ್ಕೋತೀನಿ ಮೇಡಮ್. ಓಕೆ, ಟೈಮ್ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಮಾಡ್ತೀಯ ತಾನೆ? ಮೇಡಮ್, ನಿಮ್ಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಂತದ್ರಲ್ಲಿ ನೀವ್ ಹೇಳಿದ್ ಮಾಡ್ದೇ ಇರ್ತೀನಾ? ಅದ್ ಯಾವಾಗಾದ್ರೂ ಸರಿ, ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ವೆರಿ ಗುಡ್. ಆ ಅವಕಾಶನ ನಿನಗಾದಷ್ಟು ಬೇಗನೆ ಕೊಡ್ತೀನಿ. ಸರಿ ಮೇಡಮ್. ರಾಮಾಚಾರಿ, ಆದಷ್ಟು ಬೇಗ ನಾಮಕರಣಕ್ಕೊಂದು ಒಳ್ಳೆ ಮುಹೂರ್ತ ನೋಡಪ್ಪ. ಈ ನೆಪ್ತಲ್ಲಾದ್ರೂ ಎಲ್ಲ ಒಟ್ಟಿಗೆ ಸೇರೋಣ ಅಂತ ಆಸೆ ಆಗ್ತಾ ಇದೆ. ಸರಿ ನೋಡತ್ತೀನಿ ತಡಿ. ಎಲ್ರೂ ಒಟ್ಟಿಗೆ ಸೇರೋದೇ ಒಂದ್ ಖುಷಿ, ಅದ್ರಲ್ಲೂ ಒಂದ್ ವಿಶೇಷವಾದ ಕಾರ್ಯಕ್ರಮಕ್ಕೆ ಸೇರೋದಿದೆಯಲ್ಲ, ಅದು ಸಂತೋಷನೇ ಬೇರೆ. ಅಮ್ಮ, ಇದೇ ತಿಂಗಳು 28ನೇ ತಾರೀಕು ತುಂಬಾ ಒಳ್ಳೆ ದಿನ ಇದೆ. ನೀವೆಲ್ಲ ಹೂ ಅಂದ್ರೆ ನಾವು ಅವತ್ತೇ ಇಟ್ಕೊಬಹುದು. ಆಗ್ಬೋದು ರಾಮಾಚಾರಿ, ಒಳ್ಳೆ ದಿನ ಅಂದ್ಮೇಲೆ ಅವತ್ತೇ ಫಿಕ್ಸ್ ಮಾಡ್ಬಿಡು. ಅಮ್ಮ, ನೀನೇನ್ ಹೇಳ್ತೀಯ? ಇದ್ರಲ್ಲಿ ಕೇಳೋದೇನಿದೆ? ನಮ್ ಚಾರು ಹೇಳ್ದಾಗೆ 28ನೇ ತಾರೀಕೆ ನಿಗದಿ ಮಾಡ್ಬಿಡಪ್ಪ. ಆಮೇಲೆ ಎಲ್ಲಾರನ್ನೂ ಕರೆಯೋಣ. ಅತ್ತಮ್ಮ, ಎಲ್ರನ್ನೂ ಕರೆದು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಮತ್ತೆ ನಮ್ ಪುಟಾಣಿ ನಾಮಕರಣ ಅಂದ್ರೆ ಎಲ್ಲಾರು ಬರ್ದೇ ಇರ್ತಾರ? ನಮ್ಮನೆ ಮಹಾಲಕ್ಷ್ಮಿ ದೆಸೆಯಿಂದನಾದ್ರೂ ಎಲ್ಲಾರು ಒಟ್ಟಿಗೆ ಸೇರೋಣ. ನೋಡಪ್ಪ ರಾಮಾಚಾರಿ, ಅರೇಂಜ್ಮೆಂಟ್ಸ್ ಎಲ್ಲ ಅದ್ಧೂರಿ ಆಗಿರ್ಬೇಕು. ಅಡ್ಗೆ ಮಾಡೋಕೆ ಒಳ್ಳೆ ಭಟ್ರನೇ ಕಳಿಸ್ಬೇಕು. ಆಹಾ, ತಿಂಡಿ ಪೋತ. ನಿನ್ಗೆ ಅದರದ್ದೇ ಯೋಚನೆ ನೋಡಿ ಅವನಿಗೆ. ಸಂಭ್ರಮ ಸಡಗರ ಆಚರಣೆ ಅಂದ್ರೆ ಒಂದೊಳ್ಳೆ ಊಟ ಇರ್ಬೇಕಪ್ಪ. ಸ್ವಲ್ಪ ವ್ಯತ್ಯಾಸ ಆದ್ರೂ ಜನ ಆಡ್ಕೊಂಡ್ ನಗ್ತಾರಷ್ಟೇ. ಮುರಾರಿ, ನಿನ್ಗೇನು ಇವಾಗ ಊಟ ಚೆನ್ನಾಗಿರ್ಬೇಕು ತಾನೆ? ಆದ್ರೆ ಇನ್ಚಾರ್ಜ್ ನೀನೇ ತಗೊಂಡ್ಬಿಡು. ಓ, ಹಾಗಿದ್ರೆ ಓಕೆ ಅತ್ಗೆ. ನನ್ಗೆ ಏನೇನ್ ಇಷ್ಟನೋ ಆ ಅಡ್ಗೆನೆ ಮಾಡ್ಸ್ಕೊಳ್ತೀನಿ. ಯಾಕಂದ್ರೆ ದುಡ್ಡು ಕೊಡೋದು ರಾಮಾಚಾರಿ ತಾನೆ. ರಾಮಾಚಾರಿ, ಈ ನಾಮಕರಣಕ್ಕೆ ನಮ್ ಸಂಬಂಧಿಕರು, ಬಂಧುಗಳು, ನಿನ್ ಸ್ನೇಹಿತರು, ಇವ್ ಸ್ನೇಹಿತರು ಎಲ್ಲಾರನ್ನೂ ಕರಿಬೇಕಪ್ಪ. ಹೌದಮ್ಮ, ಎಲ್ರು ಸೇರ್ದಾಗ್ಲೇ ಅಲ್ವಾ ಆ ಕಾರ್ಯಕ್ರಮಕ್ಕೆ ಒಂದ್ ಕಳೆ ಬರೋದು, ಅದು ಸಂಭ್ರಮ ಅನ್ಸ್ಕೊಳ್ಳೋದು. ಚಾರು ಮೇಡಮ್, ಎಲ್ರೂ ಸೇರ್ತಿರೋ ಫಂಕ್ಷನ್ ಅಲ್ಲಿ ನಿಮ್ ತಂದೆ ತಾಯಿ ಇಲ್ಲ ಅಂತ ನೀವು ಬೇಜಾರ್ ಮಾಡ್ಕೋತಾ ಇದ್ದೀರಾ? ನಮ್ಮ ಅಮ್ಮ ಅಂತೂ ನನಗ್ ಮಗು ಆಗಿದೆ ಅಂತ ಖುಷಿನೂ ಪಡ್ತಿರ್ಲಿಲ್ಲ, ಸಂಭ್ರಮದಲ್ಲಿ ಭಾಗಿನೂ ಆಗ್ತಿರ್ಲಿಲ್ಲ. ನನ್ ಮಗುಗೆ ಸಂತೋಷವಾಗಿ ಆಶೀರ್ವಾದ ಮಾಡೋದಿಕ್ಕೆ ನಮ್ಮ ಅಪ್ಪನಾದ್ರೂ ಇದ್ದಿದ್ರೆ
ನನ್ನ ಸಂಬಂಧಿಕರು ಬಂಧು ಬಳಗ ಎಲ್ಲ ಇದ್ದಾಗ ಆಗ್ತಿತ್ತು. ಆದ್ರೆ ಏನ್ ಮಾಡೋದು, ಅವ್ರ ಜೈಲಲ್ಲಿರೋದ್ರಿಂದ ಬರಕ್ಕಾಗಲ್ವಲ್ಲ. ರಾಯ್, ಮೇಡಮ್, ಇನ್ 1 ನಿಮಿಷ ಇದೆ. ಅಷ್ಟಲ್ಲಿ ಅವ್ನ್ ಬರ್ಲಿಲ್ಲ ಅಂದ್ರೆ ಅವ್ನ್ಗೇನ್ ಕತೆ ಮಾಡ್ತೀನಿ ನೋಡ್ತಿರು. ಅಯ್ಯೋ ಈ ರಾಗು ಸರಿ ಏನಾಗಿದೆ? ಮೇಡಮ್ ಬಗ್ಗೆ ಗೊತ್ತಿದ್ದು ಯಾಕೆ ಲೇಟ್ ಮಾಡ್ತಿದ್ದಾರೆ? ಇವತ್ತು ಏನಾಗುತ್ತೋ ಏನೋ ಒಂದು ಅರ್ಥ ಆಗ್ತಿಲ್ವೇ. ರಾಯ್, ಮೇಡಮ್ ಬಂದ್ರು. ಬ್ಯಾಡ್ ಮಾರ್ನಿಂಗ್. ಅದ್ ನಿನಗ್ ಮಾತ್ರ 2 ನಿಮಿಷ ಲೇಟ್. ಇದಕ್ ಪನಿಷ್ಮೆಂಟ್ ಹೆಂಗ್ ಗೊತ್ತಾ? ಮೇಡಮ್ 1 ನಿಮಿಷ. ಒಂದಲ್ಲ 2 ನಿಮಿಷ. ಟ್ರಾಫಿಕ್ ಇತ್ತು, ಪಂಚರ್ ಆಯ್ತು, ಪೆಟ್ರೋಲ್ ಖಾಲಿ ಆಯ್ತು, ಹಳ್ಳ ಇತ್ತು, ಹಂಪಿತ್ತು. ಇದ್ಯಾವ ರೀಸನ್ ಕೇಳೋದಕ್ಕೂ ನಾನು ರೆಡಿ ಇಲ್ಲ. 2 ನಿಮಿಷ ಲೇಟ್ ಆಗಿ ಬಂದಿರೋ ತಪ್ಪಿಗೆ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಾನ್ ಲೇಟ್ ಅಲ್ಲ, ನಿಮ್ ವಾಚು 5 ನಿಮಿಷ ಫಾಸ್ಟ್. ಏನ ನನ್ ವಾಚ್ ಫಾಸ್ಟ್ ಅಂತ ಹೇಳ್ತಿದ್ಯಾ? ಹಾ ಹೌದು, ಬೇಕಿದ್ರೆ ನಿಮ್ ಸೆಲ್ ಫೋನ್ ಚೆಕ್ ಮಾಡಿ. ನನ್ ವಾಚ್ 5 ನಿಮಿಷ ಫಾಸ್ಟ್ ಇದೆ ಅಂತ ಇವನಿಗೆ ಗೊತ್ತಾಯ್ತು? ನಿಮ್ ಬಗ್ಗೆ ಅವ್ರಿಗಿಂತ ಬೇರೆ ಯಾರಿಗ್ ಗೊತ್ತಿರೋದಕ್ ಸಾಧ್ಯ ಮೇಡಮ್? ಸುಮ್ನೆ ಒಬ್ರ ಮೇಲೆ ಬ್ಲೇಮ್ ಮಾಡೋದಲ್ಲ, ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಸತ್ಯ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈ ಬೋಧನೆ ಕೇಳೋ ಮೂಡಿಲ್ಲ. ನನ್ ಮುಂದೆ ಹೇಳೋ ಪ್ರಯತ್ನನೂ ಮಾಡ್ಬೇಡ. ಸರಿ ಹೊರಡೋಣವಾ? ನಾನ್ ಕರೆಕ್ಟ್ ಟೈಮ್ಗೆ ಹೊರಡೋದು. ಹಾಗೂ ಸರ್, ನೀವು ಸೂಪರ್. ನಿಜ ಹೇಳ್ಬೇಕಂದ್ರೆ ನೀವೊಂದ್ ರೀತಿ ಪಾದರಸ ಆಗ್ಬಿಟ್ಟಿದ್ದೀರಾ. ಮೇಡಮ್ ವೀಕ್ನೆಸ್ ನಿಮಗೆ ಗೊತ್ತಿರೋದ್ರಿಂದ ಸದ್ಯದ ಪರಿಸ್ಥಿತಿಲಿ ಅವರಿಂದ ನಿಮ್ಮನ್ನ ಏನು ಮಾಡಕ್ಕಾಗಲ್ಲ ಸರ್. ಹಾಗಂತ ನಾನ್ ಸುಮ್ನೆ ಇರಲ್ವೋ? ಹೇಗಾದ್ರೂ ಮಾಡಿ ನಿನ್ನ ಈ ಮನೆಯಿಂದ, ಝಾನ್ಸಿ ಲೈಫಿಂದ ಮತ್ತೆ ಓಡಿಸ್ತೀನಿ. ಮೇಡಮ್ ಅಂದ್ರೆ ಟೈಮು ಅಂದ್ರೆ ಮೇಡಮ್. ಹಾ ವಾಸನ, ಬೆಳಿಗ್ಗೆಯಿಂದ ನಾನು ನಿಮಗೆ ಕಾಲ್ ಮಾಡ್ತಿದ್ದೆ, ಫೋನ್ ರಿಸೀವ್ ಮಾಡ್ಲಿಲ್ಲ. ಶುಕ್ರವಾರ ಅಲ್ಲೇನಯ್ಯ ಪೂಜೆ ಮಾಡ್ತಾ ಇದ್ದೆ. ಸರಿ, ಏನ್ ವಿಶೇಷ ಫೋನ್ ಮಾಡಿದ್ದೆ? ದೇವಸ್ಥಾನಕ್ಕೆ ಹೋಗೋದು, ದೇವ್ರ ಹತ್ರ ವರ ಕೇಳಕ್ಕೆ, ನಿಮ್ಮ ಹತ್ರ ಬರೋದು ಸಾಲ ಕೇಳೋದಕ್ಕೆ. ಅದ್ಬಿಟ್ರೆ ಇನ್ನೇನಿರುತ್ತೆ ವಾಸಣ್ಣ? ನೋಡಯ್ಯ, ನಮ್ಮದವ್ರನ್ನ ದೇವ್ರು ಕಾಪಾಡದೇ ಇರ್ಬೋದು, ಆ ನಂಬಿಕೆನ ಉಳಿಸ್ಕೊಂಡವ್ರನ್ನ ಈ ವಾಸನ ಯಾವತ್ತೂ ಕೈ ಬಿಡಲ್ಲ. ಅದು ಗೊತ್ತಿರೋದಕ್ಕೆ ಅಲ್ವಾ ವಾಸಣ್ಣ ಎಮರ್ಜೆನ್ಸಿ ಅಂದ ತಕ್ಷಣ ನಾನು ನಿಮಗೆ ಕಾಲ್ ಮಾಡಿದ್ದು. ನನಗೆ 2 ಲಕ್ಷ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು. ಅರ್ಜೆಂಟ್ ಅಂದ್ರೆ 1 ವಾರದಲ್ಲಿ ರೆಡಿ ಮಾಡಿದ್ರೆ ಆಗುತ್ತಾ? ಇಲ್ಲ ವಾಸಣ್ಣ, ನನಗೆ ತುಂಬಾ ಎಮರ್ಜೆನ್ಸಿ ಇದೆ, ನನಗೆ ಇವತ್ತೇ ದುಡ್ಡು ಬೇಕಿತ್ತು. ಏನ್ ರಾಗು, ಕುತ್ತಿಗೆ ಬಂದಾಗೆ ಕಾಲ್ ಮಾಡ್ತಾ ಇದ್ಯಾ? ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲಪ್ಪ. ನನಗೊಂದು ಬರೋ ದುಡ್ಡು ಯಾವುದು ಬಂದಿಲ್ಲ. ನೀವೇ ಹೀಗಂದ್ರೆ ಹೇಗೆ ವಾಸಣ್ಣ? ನನ್ನ ವ್ಯವಹಾರದಲ್ಲಿ ಹೇಗೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ತಾನೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇವತ್ತು ಅರ್ಜೆಂಟ್ ಇದೆ, ನನ್ಗೆ ಇವತ್ತು ದುಡ್ಡು ಬೇಕೇ ಬೇಕು. ಒಂದು ಕೆಲಸ ಮಾಡ್ತೀನಿ, ಬೇರೆ ಕಡೆ ರೆಡಿ ಮಾಡ್ತೀನಿ. ಅವ್ರ ಹತ್ರ ನಾನು ಕೊಟ್ಟಂಗೆ 3% ಅಲ್ಲಪ್ಪ ಬಡ್ಡಿ, 5% ನಡೀತದಾ? ಅಯ್ಯೋ ಪರವಾಗಿಲ್ಲ ವಾಸಣ್ಣ, ನೀವು ಬಡ್ಡಿ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ನನಗೆ ದುಡ್ಡು ಬೇಕು. ಪ್ಲೀಸ್ ಅರೇಂಜ್ ಮಾಡ್ಕೊಡಿ. ಸರಿ, ದುಡ್ಡು ರೆಡಿ ಆಗಿದ ತಕ್ಷಣ ನಾನು ಫೋನ್ ಮಾಡ್ತೀನಿ, ಸರಿನಾ? ಸರಿ ವಾಸಣ್ಣ, ಥ್ಯಾಂಕ್ ಯು. ಅಲ್ಲ ಸರ್, ಇದ್ದಕ್ಕಿದ್ದಂಗೆ 2 ಲಕ್ಷ. ಟೈಮ್ ಆಯ್ತು, ಅವನು ಗಾಡಿ ತೆಗೆ ಕೇಳು. ಓಕೆ ಮೇಡಮ್, ಅವ್ರಿಗೂ ಕೇಳಿಸ್.